ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ ಹತ್ಯೆ ಮಾಸೋದಕ್ಕಿಂತ ಪೂರ್ವದಲ್ಲಿಯೇ ಮತ್ತೊಂದು ಘಟನೆ ನಡೆದಿರುವಂಥದ್ದು. ಅಂಜಲಿ ಅಂಬಿಗೇರ್ ಹತ್ಯೆಯಾಗಿದೆ. ಈಗಾಗಲೇ ಅಂಜಲಿ ಅಂಬಿಗೇರ್ ನಿವಾಸಕ್ಕೆ ಶಾಸಕ ಮಹೇಶ್ ತೆಂಗಿನಕಾಯಿ ಭೇಟಿಯನ್ನು ನೀಡಿದ್ದಾರೆ. ಅನೇಕ ಮಠದ ಮಠಾಧೀಶರು ಕೂಡ ಆಗಮಿಸಿದರು. ಸಾಂತ್ವನ ಹೇಳುವಂತಹ ಕೆಲಸ ಆಯಿತು. ಏನು ಹೇಳ್ತಾರೆ ಅವ್ರನ್ನ ಕೇಳೋಣ. ಹುಬ್ಬಳ್ಳಿಯಲ್ಲಿ ಅಥವಾ ಇಡೀ ರಾಜ್ಯದಲ್ಲಿ ಲಾ ಆ್ಯಂಡ್ ಆರ್ಡರ್ ವ್ಯವಸ್ಥಿತವಾಗಿಲ್ಲ ಅನ್ನುವಂಥದ್ದು ಈಗ ಜನರೇ ಮಾತಾಡ್ತಾ ಇರುವಂಥದ್ದು. ಜೊತೆಗೆ ತಾವು ಕೂಡ ಈ ಆರೋಪವನ್ನು ಮಾಡ್ತಾ ಇದ್ದೀರಿ. ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಕಳೆದ 11 ತಿಂಗಳಿಂದ ಈ ಸರ್ಕಾರ ಬಂದ ಮೇಲೆ ಇವತ್ತು 12ನೇ ತಿಂಗಳಿಗೆ ಬಂದಿದೆ. ಮೇ 10ನೇ ತಾರೀಕಿಗೆ 13ನೇ ತಾರೀಕಿಗೆ ಯಾವುದೇ ರೀತಿಯಾದಂಥ ಲಾ ಆ್ಯಂಡ್ ಆರ್ಡರ್ ಅನ್ನುವಂಥದ್ದು ಕರ್ನಾಟಕದಲ್ಲಿ ಎದ್ದು ಕಾಣ್ತಾ ಇಲ್ಲ. ಇವತ್ತು ನಿರಂತರವಾಗಿ ಈ ರೀತಿಯಾದಂಥ ಘಟನೆಗಳು ನಡೆದರೂ ಕೂಡ 4 ದಿವಸ ಥರ ಮುಗಿಸ್ಬಿಡ್ತಾರೆ ಅಂತಕ್ಕಂಥದ್ದು ಜನರ ಭಾವನೆ ಬಂದಿದೆ. ಇವತ್ತು ಜನರು ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ, ಇವತ್ತು ಈ ಕಾನೂನನ್ನು ನಾವು ಕೈಗೆ ಎತ್ಕೋಬೇಕು ಅನ್ನುವಂಥ ಮಟ್ಟಕ್ಕೆ ಮಾತಾಡುವಂಥದ್ದು ನಿನ್ನೆ ನಡೆದಿರ್ತಕ್ಕಂಥ ಪ್ರಸಂಗದಲ್ಲಿ ನಾವು ನೋಡಿದ್ದೇವೆ. ಸರ್ಕಾರ ಇನ್ನಾದರೂ ಎಚ್ಚೆತ್ಕೊಳ್ಬೇಕು. ಸಂಪೂರ್ಣವಾಗಿ ಇವತ್ತು ವೈಫಲ್ಯವನ್ನು ಹೊಂದಿರತಕ್ಕಂಥ ಸರ್ಕಾರ, ಕಾನೂನು ಸುವ್ಯವಸ್ಥೆ ಅನ್ನೋಂಥದ್ದು ಇಲ್ಲೇ ಇಲ್ಲ. ಇವತ್ತು ನಿಮಗೆ ತಿಂಗಳ ಅವಧಿಯಲ್ಲಿ 2 ಮರ್ಡರ್ ಹುಬ್ಳಿಯಲ್ಲಿ ಹಾಕೋ, ಒಂದು ಕಾಲೇಜ್ ಕ್ಯಾಂಪಸ್ನಲ್ಲಿ ಆಗೈತೆ, 2ನೇದು ಇವತ್ತು ಅಂಜಲಿ ಏನಂತ ಮನೆಯಲ್ಲಿ ಬಂದು ಹೋಗಿ ಕೊಡೋದಾಗ ಮರ್ಡರ್ ಮಾಡುವಂಥ ಕೆಲಸ ಆಗುತ್ತೆ. ಹಾಗಾದ್ರೆ ಏನೈತಿ ಇವತ್ತು ಈ ರೀತಿಯಾದಂಥ ಕುಚೋದ್ಯ ಶಕ್ತಿಗಳಿಗೆ ಇವತ್ತು ಸರ್ಕಾರದವ್ರು ಏನು ಮೊನ್ನೆ ನ್ಯಾಯ ಹತ್ಯೆ ಆದಂಥ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟರು, ಮುಖ್ಯಮಂತ್ರಿಗಳು ಗೃಹ ಸಚಿವರು ಏನು ಹೇಳಿಕೆ ಕೊಟ್ಟರು, ಆಕಸ್ಮಿಕ ಲವ್ ಅಂತಕ್ಕಂಥದ್ದು ಇಂಥ ಹೇಳಿಕೆಗಳನ್ನು ಕೊಡೋ ಮುಖಾಂತರ ಇಂಥವ್ರಿಗೊಂದು ಪುಷ್ಟಿ ಕೊಡ್ತಕ್ಕಂಥ ಕೆಲಸವನ್ನು ಆಯಿತು. ಅದರಲ್ಲಿ ವಿಶೇಷವಾಗಿ ಈ ಕೇಸ್ನಲ್ಲಿ ಇವತ್ತು ಅವ್ರ ಅಜ್ಜಿ ಮತ್ತು ಮೊಮ್ಮಗಳು ಹೋಗಿ ಇದಾದಾಗ ಅವ್ರಿಗೆ ಯಾವಾಗ ಫೋನ್ ಥ್ರೆಟ್ ಕಾಲ್ ಬಂದಿತ್ತು ಅವಾಗ ಹೋಗಿ ಹೇಳಿ ಬಂದರೂ ಕೂಡ ಪೊಲೀಸ್ ಅಧಿಕಾರಿಗಳು ಇದನ್ನು ಮೌಢ್ಯ ನಂಬಿಕೆ ಐತೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅಂತ ಅವರೇ ಸ್ವತಃ ಹೇಳಿದ್ದಾರೆ. ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡೋ ಮುಖಾಂತರ ಅವ್ರಿಗೆ ಇನ್ನೂ ಧೈರ್ಯ ಬಂದಾಗ ನನಗೆ ಯಾರು ಕರೆಯಂಗಿಲ್ಲ ಮಾತಾಡಂಗಿಲ್ಲ ಅನ್ನೋದೇ ಧೈರ್ಯ ಬಂದ ಇವತ್ತು ಈ ರೀತಿಯಾದಂಥ ಆಕ್ರೋಶ ವ್ಯಕ್ತವಾಗ್ತಾ ಇರೋದು 2 ವಿಚಾರಕ್ಕೆ ತೆಂಗಿನಕಾಯಿ ಅವರೇ. ಒಂದು ಪೊಲೀಸರ ನಿರ್ಲಕ್ಷ್ಯ, ಮತ್ತೊಂದು ಸರ್ಕಾರ ಇಂಥ ಪ್ರಕರಣಗಳನ್ನು ಗಂಭೀರವಾಗಿ ತಗೊಳ್ತಾನೆ ಇಲ್ಲ ಅಂತ. ನೋಡಿ, ಇವತ್ತು ಸರ್ಕಾರ ಈ ರೀತಿಯಾದಂಥ ಘಟನೆಗಳು ನಡೆದಾಗ ಎಷ್ಟು ಅಲರ್ಟ್ ಇರಬೇಕು, ಎಷ್ಟು ಆ್ಯಕ್ಷನನ್ನು ಇಮಿಡಿಯೇಟ್ ಆ್ಯಕ್ಷನ್ ಮಾಡಬೇಕಾಯ್ತು, ಯಾವುದೇ ರೀತಿ ಆ್ಯಕ್ಷನ್ ಆಗ್ತಾಯಿಲ್ಲ. ನೀವು ಆ್ಯಕ್ಷನ್ ಮಾಡಿದ್ರೆ ಈ ರೀತಿ ಆಗಲ್ಲ. ಯಾಕೆ ಹಂಗಂದ್ರೆ ಉತ್ತರ ಪ್ರದೇಶಕ್ಕೆ ಹಾಕೈತಿ. ನಾವು ಹೇಳಿದಾಗ ಇವರಿಗೆ ಇಲ್ಲ ನೀವು BJP ಅವರು ಅಂತ ಹೇಳುವಂಥದ್ದು ಮಾತಾಡ್ತಾರೆ. ಆದರೆ BJP ಅಂತಲ್ಲ, ಅಲ್ಲಿ ಯೋಗಿಯವರು ತೆಗೆದುಕೊಂಡಿರ್ತಕ್ಕಂಥ ಕಾನೂನು ಹೆಂಗಿತ್ತು, ಇವತ್ತು ಯಾವ ಅಪರಾಧಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅವ್ನ ಮನೆಗೆ ಬುಲ್ಡೋಜರ್ ಹಚ್ಚುವಂಥ ಕೆಲಸ ಮಾಡಿದ್ರು. ಇವತ್ತು ಇವ್ರು ಇನ್ನೂ ಮರ್ಡರ್ ಮಾಡೋದನ್ನು ಹಿಡಿಯೋಂಥ ತಾಕತ್ತಾಗಿಲ್ಲ ಸರ್ಕಾರದ ಕಡೆ. ಇವತ್ತು ಅಷ್ಟು ವೈಫಲ್ಯವನ್ನು ಹೊಂದಿದಾಗ ಇನ್ನು ಇದಕ್ಕಿಂತ ಏನು ವೈಫಲ್ಯ ಬೇಕು. ಇವತ್ತು ಪಕ್ಷಾತೀತವಾಗಿ 4 ತಾಸು ಆಯ್ತು. ಇವತ್ತು ನಿನ್ನೆ ಬೆಳಿಗ್ಗೆ 5:30 24-30 ತಾಸು ಆಗಕ್ಕೆ ಬಂತು. ಈಗ ಹಿಡಿದ್ರೆ ನಾವು ಇನ್ನೂವರೆಗೆ ನಿಮ್ಮ ಅಪರಾಧಿಯನ್ನು ಬಂಧಿಸೋಕ್ಕಾಗ್ತಾ ಇಲ್ಲ. ಯಾಕಂದರೆ ಸರ್ಕಾರ ನಿರ್ಲಜ್ಜ ಸರ್ಕಾರ ಹೋಗೈತಿ. ಸರ್ಕಾರದ ಸಂಪೂರ್ಣ ವೈಫಲ್ಯ ಇದರಾಗ ಎದ್ದು ಕಾಣ್ತಾ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟಿಗೂ ಕೂಡ ಇವತ್ತು ಸರ್ಕಾರದ ಕಡೆಯಿಂದ ಫ್ರೀ ಹ್ಯಾಂಡ್ ಇಲ್ಲ ಅನ್ನೋಂಥದ್ದು ಭಾಳ ಸಾಬೀತಾಗ್ತಾ ಇದೆ. ಇಲಾಖೆ ಇದರಿಂದ ಜಡತ್ವ ಹೊಂದಾಗ್ತಾ ಇದೆ. ಇಲಾಖೆಯವ್ರಿಗೆ ಅನ್ಸಾಕೈತೆ ಹೋಲ್ ಬಿಡಪ್ಪ ನಾವು ಯಾಕೆ ಮಾಡ್ಬೇಕು ಅನ್ನೋಂಥ ನಿರ್ಧಾರಕ್ಕೆ ಇಲಾಖೆಯವರು ಬಹುಶಃ ಬರ್ತಾ ಇದ್ದಾರೆ ಅನ್ನೋಂಥದ್ದು ಇವತ್ತು ಕಾಣ್ತಾ ಇದೆ. ಯಾಕಂದ್ರೆ ನಿನ್ನೇನು ಘಟನೆ ನೋಡಿದಾಗ ಇವರು ಅವತ್ತೇ ಆ್ಯಕ್ಷನ್ ತೊಗೊಂಡಿದ್ರಂದ್ರೆ ಇವತ್ತು ಬಹುಶಃ ಅಂಜಲಿ ಹತ್ಯೆ ಹಾಕಿದ್ದಿಲ್ಲ. ಇದಕ್ಕಿಂತ ಇನ್ನೇನು ಬೇಕಾಗುತ್ತೆ. ಇವತ್ತು ಸರ್ಕಾರ ನಿರ್ಲಿಪ್ತ ಸರ್ಕಾರ ಅನ್ನಕ್ಕೆ ಇನ್ನೇನು ಬೇಕಾಗುತ್ತೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಅಭಿಯಾನ ಮಾಡಿ ಮಹಿಳಾ ಆಯೋಗವನ್ನು ಎಚ್ಚರಿಸುವಂಥ ಕೆಲಸವನ್ನು ಮಾಡ್ತು. ಪಕ್ಷಗಳು ಬಂದು ಪ್ರತಿಭಟನೆ ಮಾಡಿದರೆ ಪಕ್ಷದ ಫ್ಲಾಗ್ ಹಾಕಿ ಪಕ್ಷಾತೀತವಾಗಿ ಹೋರಾಟ ಮಾಡಿ ಅಂತ ಧ್ವನಿ ಎತ್ತು. ಜೊತೆಗೆ ಪೊಲೀಸರ ನಿರ್ಲಕ್ಷ್ಯದ ಬಗ್ಗೆಯೂ ಕೂಡ ನಾವು ಧ್ವನಿ ಎತ್ತಿದ್ವಿ. ಸೊ ಇದನ್ನು ನೀವು ಯಾವ ರೀತಿ ನೋಡ್ತೀರಾ? ನೋಡಿ, ರಿಪಬ್ಲಿಕ್ ಕನ್ನಡ ಭಾಳ ಒಳ್ಳೆಯ ಕೆಲಸವನ್ನು ಇದರಲ್ಲಿ ಮಾಡಿದ್ದೀರಿ. ನಾವು ಯಾರೂ ಕೂಡ ಈ ರೀತಿಯಾದಂಥ ಹತ್ಯೆಗಳಾಗಲಿ ನಡೆದಂಥ ಘಟನಾವಳಿಗಳು ನಡೆದಾಗ ನಾವು ಯಾರು ಪಾರ್ಟಿ ಇನ್ನೊಂದು ಅನ್ನುವಂಥದ್ದಿಲ್ಲ. ಇವತ್ತು ಒಬ್ಬ ಜನಪ್ರತಿನಿಧಿಯಾಗಿ ಬಂದು ನಾವು ಏನು ಕೆಲಸ ಮಾಡಬೇಕು ಅದನ್ನು ಮಾಡುವಂಥದ್ದಾಗತ್ತೆ. ಅದು ಈ ರಿಸ್ಪೆಕ್ಟಿವ್ ಆಫ್ ಕಾಸ್ಟ್ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೇವೆ. ಇದು ಯಾರೋ ಒಬ್ರದಾದಾಗ ಇನ್ನೊಬ್ರದಾದಾಗಲ್ಲ. ಇವತ್ತು ಎಲ್ಲರೂ ಕೂಡ ಬಂದು ಅದ್ರ ಜೊತೆ ಮಾಡುವಂಥ ಕೆಲಸ ಆಗಬೇಕು. ಇದು ಶಾಸಕ ಮಹೇಶ್ ತೆಂಗಿನಕಾಯಿ ಅವರ ಮಾತು. ಸರ್ಕಾರದ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ, ಪೊಲೀಸರ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕೂಡಲೇ ಸರ್ಕಾರ ಎಚ್ಚೆತ್ಕೋಬೇಕು, ಕ್ರಮ ಕೈಗೊಳ್ಳಬೇಕು ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.